ಶ್ರೀರಾಮಕೃಷ್ಣರ ಮಹಾಸಮಾಧಿಯಾಗಿ 15 ದಿನಕ್ಕೆ ಕಲ್ಕತ್ತಾದಿಂದ ಹೊರಟು ತೀರ್ಥಯಾತ್ರೆಗೆ ವೈದ್ಯನಾಥ ಹೋಗ್ತಾರೆ. ಅಲ್ಲಿಂದ ಕಾಶಿ ಅಥವಾ ವಾರಾಣಸಿ ಅಥವಾ ಬನಾರಸ್ ಅಲ್ಲಿ 10 ದಿನಗಳು ವಾಸವಾಗಿದ್ದಾರೆ. ಅಲ್ಲಿಂದ ಬೃಂದಾವನಕ್ಕೆ ಹೋಗ್ತಾರೆ. ಬೃಂದಾವನದಲ್ಲಿ ಶ್ರೀಮಾತೆಯವರು ವಿಶೇಷವಾಗಿ 1 ವರ್ಷ ಕಾಲ ವಾಸವಾಗಿರ್ತಾರೆ. ಕೊನೆಯ ಸತಿ ಯಾವುದು ನೋಡಿದ್ವಿ ನಾವು? ಶ್ರೀರಾಮಕೃಷ್ಣರು ದರ್ಶನ ಕೊಂಡು ಹೇಳ್ತಾರೆ, ನೀನು ಶ್ರೀಮಾತೆಯವರ ಹತ್ತಿರ ಮಂತ್ರ ದೀಕ್ಷೆಯನ್ನು ಪಡೆದುಕೋ. ಹೀಗೆ ಶ್ರೀರಾಮಕೃಷ್ಣರು ತಾವು ಮಹಾಸಮಾಧಿಯಾಗಿ 1 ವರ್ಷ ಆಗೋದ್ರೊಳಗೆ ಶ್ರೀಮಾತೆಯವರನ್ನು ಗುರು ಸ್ಥಾನಕ್ಕೆ ಏರಿಸ್ತಾರೆ. ಶ್ರೀಮಾತೆಯವರು ಅತ್ಯಂತ ಲಜ್ಜಾ ಸ್ವಭಾವದವರು. ಶ್ರೀರಾಮಕೃಷ್ಣರೇನಾದರೂ ಆದೇಶ ಮಾಡದಿದ್ರೆ ಅವರು ಯಾವತ್ತೂ ಮಂತ್ರ ದೀಕ್ಷೆಯನ್ನು ಕೊಡ್ತಿರ್ಲಿಲ್ಲ, ಗುರುಸ್ಥಾನಕ್ಕೆ ಏರ್ತಾ ಇರಲಿಲ್ಲ. ಆದರೆ ಶ್ರೀರಾಮಕೃಷ್ಣರೇ ಅವರಿಗೆ ಆದೇಶವನ್ನು ಕೊಟ್ಟು, ನೀನು ಇನ್ನು ಮುಂದೆಯಿಂದ ಮಂತ್ರ ದೀಕ್ಷೆಯನ್ನು ಕೊಡಬೇಕು ಅಂತ ಅವರನ್ನು ಗುರುಸ್ಥಾನದಲ್ಲಿ ತೊಡಗಿಸ್ತಾರೆ. ಹಿಂದೆ ಶ್ರೀರಾಮಕೃಷ್ಣರು ಬದುಕಿರುವಾಗ ಶ್ರೀಮಾತೆಯವರಿಗೆ ಅವರು ಒಂದು 7-8 ಮಂತ್ರಗಳನ್ನು ಹೇಳ್ಕೊಟ್ಟಿದ್ರಂತೆ. ಮುಂದೆ ಯಾವ ಭಕ್ತರು ಬಂದರೆ ಯಾವ ಮಂತ್ರವನ್ನು ಕೊಡಬೇಕು, ಆ ರೀತಿ ಶ್ರೀರಾಮಕೃಷ್ಣರೇ ಶ್ರೀಮಾತೆಯವರಿಗೆ ಎಲ್ಲವನ್ನೂ ಹೇಳಿಕೊಟ್ಟಿರ್ತಾರೆ. ಮಂತ್ರ ದೀಕ್ಷೆಯನ್ನು ಕೊಡಬೇಕಾದ್ರೆ ಗುರುವಿನಿಂದ ಆದೇಶ ಪಡೆದಿರಬೇಕು. ಇಲ್ಲಿ ಶ್ರೀಮಾತೆಯವರಿಗೆ ಶ್ರೀರಾಮಕೃಷ್ಣರು ಬಹಳ ಸ್ಪಷ್ಟವಾಗಿ ನೀನು ಮಂತ್ರ ದೀಕ್ಷೆಯನ್ನು ಕೊಡು ಅಂತ ಆದೇಶವನ್ನು ಕೊಡು.